ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ತರಗತಿಯೊಳಗೆ ಮತ್ತೆ ಬಂದ ಹರ್ಷಿಕಾ ಕ್ಲಾಸ್ನಲ್ಲಿದ್ದ ಶಿಕ್ಷಕರಲ್ಲಿ ಅನುಮತಿ ಕೇಳಲು ಅವರು ಅನುಮತಿ ನೀಡಿದರು. ಏನಮ್ಮ, ಯಾಕೆ ನಿನ್ನನ್ನ ಪ್ರಿನ್ಸಿಪಾಲ್ ಕರೆದಿದ್ದರು? ಏನ್ ಸಮಸ್ಯೆ ಎಂದು ಅವರು ಕೇಳಿದರು. ಏನೂ ಇಲ್ಲ ಸರ್, ಮೊನಾಲಿ ನನ್ನ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಳು. ಅದಕ್ಕೆ ನನ್ನನ್ನ ಪ್ರಿನ್ಸಿಪಾಲ್ ಸರ್ ಕರೆದು ವಿಚಾರಿಸಿದರು. ನಾನು ನಿಜವಾದ ರೀಸನ್ ಹೇಳಿದ ತಕ್ಷಣ ಅವಳಿಗೆ ವಾರ್ನ್ ಮಾಡಿ ಕಳುಹಿಸಿಬಿಟ್ಟರು ಎಂದು ಮೇಲ್ನೋಟವಾಗಿ ಅವರ ಬಳಿ ಹೇಳಿದವಳು ತನ್ನ ಸೀಟಿನಲ್ಲಿ ಹೋಗಿ ಕುಳಿತುಕೊಂಡಳು. ರೋಸ್ಲಿನ್, ಏನು ನಡೆದಿದೆಯೋ ಏನೋ ಎಂದು ಭಯಪಡುತ್ತಾ ಕುಳಿತಿದ್ದವಳು ತನ್ನ ಗೆಳತಿ ಕ್ಲಾಸ್ ಒಳಗೆ ಬಂದ ಮೇಲೆಯೇ ನೆಮ್ಮದಿಯ ನಿಟ್ಟುಸಿರು ಬಿಟ್ಟಿದ್ದಳು. ಆ ಕ್ಲಾಸ್ ಯಾವಾಗ ಮುಗಿಯುತ್ತದೋ ಎಂದು ಕಾಯುತ್ತಿದ್ದವಳು ಶಿಕ್ಷಕರು ಕ್ಲಾಸ್ ಬಿಟ್ಟು ಹೊರಗೆ ಹೋದ ತಕ್ಷಣವೇ ತನ್ನ ಗೆಳತಿಯನ್ನ ಹಿಡಿದುಕೊಂಡಳು. ಏನಾಯ್ತೆ? ಯಾಕೆ ಪ್ರಿನ್ಸಿಪಲ್ ನಿನ್ನನ್ನ ಕರೆದಿದ್ರು? ಮೋನಾ ಬೇರೆ ನಿನ್ ಮೇಲೆ ಸುಳ್ಳು ಕಂಪ್ಲೇಂಟ್ ಕೊಟ್ಟಿದ್ದಾಳೆ ಅಂತ ಹೇಳ್ತಿದೀಯಾ? ಅದು ಏನು ಅಂತ ಹೇಳು, ನನಗೆ ಭಯವಾಗ್ತಿದೆ. ಏನ್ ವಿಷಯ ಎಂದು ರೋಸ್ಲಿನ್ ಆತಂಕದಿಂದ ಕೇಳಲು, ಏನೂ ನಡೆಯಲಿಲ್ಲ ಕಣೆ. ಆ ಮೋನಾ ನಾನು ಅವಳಿಗೆ ಹೊಡೆದೆ ಅಂತ ಹೇಳಿ ಪ್ರಿನ್ಸಿಪಲ್ ಹತ್ರ ಹೋಗಿ ಕಂಪ್ಲೇಂಟ್ ಮಾಡಿದ್ದಾಳೆ. ಅವಳ ವಿಷಯಕ್ಕಾಗಿಯೇ ಸರ್ ನನ್ನನ್ನ ಕರೆದು ವಿಚಾರಿಸಿದ್ದು ಎಂದು ಹರ್ಷಿಕಾ ಹೇಳಲು, ಅದನ್ನು ಕೇಳಿ ಗಾಬರಿಯಾದ ರೋಸ್ಲಿನ್, ಅಯ್ಯಯ್ಯೋ, ಆಮೇಲೆ ಏನಾಯ್ತೆ? ಸರ್ ನಿನ್ಗೆ ವಾರ್ನ್ ಮಾಡಿದ್ರಾ? ಬೈದ್ರಾ ಏನು ಎಂದು ಆತಂಕದಿಂದ ಅವಳು ಕೇಳಿದಳು. ಅಂಥದ್ದೇನೂ ಇಲ್ಲ, ನಾನು ಅವಳ ಕಡೆಗೆ ಸಮಸ್ಯೆಯನ್ನ ತಿರುಗಿಸ್ಬಿಟ್ಟೆ ಎಂದು ಕೂಲಾಗಿ ಹರ್ಷಿಕಾ ಪ್ರತ್ಯುತ್ತರ ನೀಡಿದಳು. ಏನ್ ಹೇಳ್ತಿದ್ದೀಯ? ನನ್ಗೇನು ಅರ್ಥವಾಗ್ತಿಲ್ಲ. ಕಂಪ್ಲೇಂಟ್ ಮಾಡಿದ್ದು ನಿನ್ನ ಮೇಲೆ ಎಂದಾಗ ಹೇಗೆ ಈ ಸಮಸ್ಯೆಯನ್ನ ತಿರುಗಿಸ್ಬಿಟ್ಟೆ? ಇರು, ನನಗೆ ಯಾವುದೂ ಅರ್ಥವಾಗ್ತಿಲ್ಲ, ಸ್ಪಷ್ಟವಾಗಿ ಹೇಳು ಹರ್ಷಿ ಎಂದು ರೋಸ್ಲಿನ್ ಅವಳನ್ನ ಪೀಡಿಸತೊಡಗಿದಳು. ಪ್ರಿನ್ಸಿಪಾಲ್ ರೂಮ್ನಲ್ಲಿ ನಡೆದ ಎಲ್ಲವನ್ನ ಪೂರ್ತಿಯಾಗಿ ಅವಳಿಗೆ ವಿವರಿಸಿದಳು ಹರ್ಷಿಕಾ. ಅವಳು ಹೇಳಿದ್ದನ್ನ ಕೇಳಿ ಬಾಯಿಯ ಮೇಲೆ ಕೈ ಇಟ್ಕೊಂಡವಳು, ಅಯ್ಯೋ ಪಾಪದವಳೆ, ಈಗ ಸುಳ್ಳು ಹೇಳ್ತೀಯಾ? ಅದು ನಿಜ ಹೇಳುವ ತರಹವೇ ಹೇಳಿದ್ದೀಯಲ್ಲೇ, ಹೇಗೆ ನಿನ್ನಿಂದ ಇದೆಲ್ಲ ಮಾಡಲು ಸಾಧ್ಯವಾಗುತ್ತೆ ಎಂದು ಆಶ್ಚರ್ಯದಿಂದ ರೋಸ್ಲಿನ್ ಕೇಳಿದಳು. ನಾನು ಇಲ್ಲದ ವಿಷಯವನ್ನೆಲ್ಲ ಹೇಳಲಿಲ್ವಲ್ಲ. ಅವಳು ನಿಜವಾಗಿಯೂ ಎಷ್ಟು ಹುಡುಗಿಯರ ಈ ರೀತಿ ಡ್ರೆಸ್ ಹರಿದು ರ್ಯಾಗಿಂಗ್ ಮಾಡಿದ್ದಾಳೆ ಹೇಳು. ಅದನ್ನೇ ನಾನು ನನಗೆ ಯೂಸ್ ಮಾಡಿಕೊಂಡೆ ಅಷ್ಟೇ. ನಡೆದ ನಿಜವನ್ನೇ ನಾನು ಹೇಳಿದ್ದೇನೆ. ಅವಳು ರಾಗ್ ಮಾಡಿದ ಹುಡುಗಿಯರು ಪ್ರಿನ್ಸಿಪಾಲ್ ಹತ್ರ ಹೋಗಿ ಹೇಳಲು ಹೆದರಿಕೊಂಡು ಹೇಳದೆ ಬಿಟ್ಟು ಬಿಟ್ರು. ಆದರೆ ಅವರ ಜಾಗದಲ್ಲಿ ನಿಂತು ನಾನು ನಿಜ ಹೇಳಿ ಅವಳಿಗೆ ಪನಿಷ್ಮೆಂಟ್ ಕೊಡಿಸಿಬಿಟ್ಟೆ. ಇನ್ಮೇಲೆ ಅವಳು ನನ್ನ ಸಹವಾಸಕ್ಕೆ ಬರಲ್ಲ ಅನ್ಕೋತೀನಿ ಎಂದು ಹರ್ಷಿ ಹೇಳಿದಳು. ಇಲ್ಲ, ನನಗೇನೋ ಅವಳನ್ನ ನೋಡುವಾಗ ಒಳ್ಳೆಯವಳ ತರಹವೇ ಕಾಣಿಸುತ್ತಿಲ್ಲ ಕಣೆ. ಅವಳನ್ನ ನೋಡುವಾಗಲೇ ನನಗೆ ಅವಳು ಕೆಟ್ಟವಳು ಅಂತಲೇ ಅನಿಸುತ್ತದೆ. ಅನಾವಶ್ಯಕವಾಗಿ ನಾವು ಅವಳ ಹತ್ರ ಸಮಸ್ಯೆಯನ್ನ ಬೆಳೆಸ್ಕೊಳ್ಳೋದು ಬೇಡ. ಬಂದೆವಾ ಓದಿದ್ವಾ ಹೋದ್ವಾ ಅಂತಿರ್ಬೇಕು ಎಂದು ರೋಸ್ಲಿನ್ ಹೇಳಿದಳು. ನಾನೇನ್ ಬೇಕಂತಲೇ ಅವಳ ಹತ್ರ ಹೋಗಿ ಗಲಾಟೆ ಮಾಡುವ ತರಹ ಮಾತನಾಡ್ತಿದ್ದೀಯಲ್ಲೇ? ನೀನೊಬ್ಳು ಅವಳೇ ತಾನೇ ಅನಾವಶ್ಯಕವಾಗಿ ನನ್ನ ಹತ್ರ ಜಗಳ ಆಡ್ತಿರೋದು. ನನ್ನ ತಾಯಿ ಹತ್ರ ನಿನ್ನೆ ನನ್ನ ಬಗ್ಗೆ ಇಲ್ಲ ಸಲ್ಲದನ್ನೆಲ್ಲ ಹೇಳಿ ನಮ್ಮ ಮನೆಗೆ ಹೋದ ತಕ್ಷಣ ನಮ್ಮ ತಾಯಿ ಪ್ರಶ್ನೆ ಮೇಲೆ ಪ್ರಶ್ನೆ ಕೇಳ್ತಿದ್ದಾರೆ. ಇವಳಿಗೆ ಯಾಕೆ ಈ ಚಾಡಿ ಹೇಳುವ ಕೆಲಸ? ಇವಳನ್ನು ಯಾರು ಮೊದಲು ನಮ್ಮ ಅಮ್ಮ ತಾಯಿ ಹತ್ರ ಮಾತನಾಡಲು ಹೇಳಿದ್ದು ಎಂದು ಹರ್ಷಿಕಾ ಕೋಪದಿಂದ ಕೂಗಾಡಲು ತನ್ನ ಗೆಳತಿಯನ್ನ ಸಮಾಧಾನ ಪಡಿಸಿದವಳು, ನೀನು ಹೇಳ್ತಿರುವುದು ಸರಿನೇ. ನೀನು ಯಾವ ಕಾರಣಕ್ಕೂ ಕೋಪಗೊಳ್ತಿದ್ದೀಯ ಅಂತ ನನ್ನಿಂದ ಚೆನ್ನಾಗಿ ಅರ್ಥ ಮಾಡಿಕೊಳ್ಳಲು ಸಾಧ್ಯವಾಗ್ತಿದೆ. ಆದ್ರೆ ಅವಳು ಹಾಗೆ ಮಾಡ್ತಾಳೆ ಅನ್ನೋ ಕಾರಣಕ್ಕಾಗಿ ನಾವು ಕೂಡ ಅದೇ ತರಹ ಮಾಡ್ಬೇಕು ಅಂತ ಅವಶ್ಯಕತೆ ಇಲ್ಲ. ಎಷ್ಟು ಸಮಸ್ಯೆ ಬಂದರೂ ತಳ್ಳಿ ಹಾಕಿಬಿಟ್ಟು ನಾವು ನಮ್ಮ ಕೆಲಸವನ್ನ ನೋಡೋಣ ಎಂದು ರೋಸ್ಲಿನ್ ಹೇಳಿದಳು. ಅದು ನನ್ನಿಂದ ಬಿಟ್ಟು ಹೋಗಲು ಸಾಧ್ಯವಿಲ್ಲ ರೋಸಿ. ನನ್ನ ಹತ್ರ ಜಗಳಕ್ಕೆ ಬಂದ್ರೆ ತಿರುಗಿ ನಾನು ತಕ್ಕ ಉತ್ತರ ಕೊಡ್ತೀನಿ. ಅದು ಯಾರೇ ಆಗಿರ್ಲಿ, ಯಾವನೇ ಆಗಿರ್ಲಿ ಎಂದು ಕೋಪದಿಂದ ಹೇಳಿದವಳು ಅಲ್ಲಿಂದ ಹೊರಟು ಹೋದಳು. ಹೋಗುತ್ತಿದ್ದ ತನ್ನ ಗೆಳತಿಯನ್ನ ನಿಟ್ಟಿಸಿರು ಬಿಟ್ಟು ಚಿಂತೆಯಿಂದ ನೋಡಿದಳು ರೋಸ್ಲಿನ್. ಡಿಯರ್ ಸ್ಟೂಡೆಂಟ್, ಇನ್ನು 2 ದಿನದಲ್ಲಿ ನಮ್ಮ ಕಾಲೇಜಿನಲ್ಲಿ ಕಲ್ಚರಲ್ಸ್ ಪ್ರೋಗ್ರಾಂ ಈವೆಂಟ್ ನಡೆಯಲಿದೆ. ಚೀಫ್ ಗೆಸ್ಟ್ ಆಗಿ ನಮ್ಮ ಕಾಲೇಜಿಗೆ ಈ ವರ್ಷ ಮಿಸ್ಟರ್ RV ಬರಲಿದ್ದಾರೆ. ದೊಡ್ಡ ಬಿಸ್ನೆಸ್ ಮ್ಯಾನ್ ಅವರು. ನಮ್ಮ ಕಾಲೇಜಿಗೆ ತುಂಬ ವಿಷಯಗಳಲ್ಲಿ ಹೆಲ್ಪ್ ಮಾಡ್ತಾ ಇದ್ದಾರೆ. ಆದ್ದರಿಂದ ನಮ್ಮೆಲ್ಲರಿಗೂ ಈ ಪ್ರೋಗ್ರಾಂ ಅನ್ನು ಯಾವುದೇ ಸಮಸ್ಯೆ ಇಲ್ಲದೆ ಒಳ್ಳೆಯ ರೀತಿಯಲ್ಲಿ ನಡೆಸಿ ಮುಗಿಸ್ಬೇಕು. ಅದಕ್ಕೂ ನಿಮ್ಮ ಕೋಆಪರೇಷನ್ ನಮಗೆ ತುಂಬಾ ಮುಖ್ಯ. ನೀವೆಲ್ಲರೂ ಕೋಆಪರೇಟ್ ಮಾಡ್ತೀರಾ ತಾನೆ
ಎಂದು ಹರ್ಷಿಕಾಳ ಕ್ಲಾಸ್ ಟೀಚರ್ ಕ್ಲಾಸ್ನಲ್ಲಿರುವ ವಿದ್ಯಾರ್ಥಿಗಳಲ್ಲಿ ಕೇಳಲು ಎಲ್ಲರೂ ಒಟ್ಟಾಗಿ ಎಸ್ ಮ್ಯಾಮ್ ಎಂದು ಕೂಗಿದರು. ಗುಡ್, ಹೀಗೆ ಇರಬೇಕು. ತುಂಬ ಪ್ರೋಗ್ರಾಂನಲ್ಲಿ ನಮ್ಮ ಕ್ಲಾಸ್ನಿಂದಲೇ ಸ್ಟೂಡೆಂಟ್ ಅಟೆಂಡ್ ಮಾಡಿ ಪಾರ್ಟಿಸಿಪೇಟ್ ಮಾಡಲಿದ್ದೀರಾ. ಡ್ಯಾನ್ಸ್, ಸ್ಪೀಚ್, ಸಿಂಗಿಂಗ್, ಮೋನೋ ಆಕ್ಟಿಂಗ್ ಅಂತ ತುಂಬ ಸ್ಟೂಡೆಂಟ್ ತುಂಬ ಜನ ನಮ್ಮ ಕ್ಲಾಸ್ನಿಂದ ಪಾರ್ಟಿಸಿಪೇಟ್ ಮಾಡಲಿದ್ದೀರಾ. ಅವರೆಲ್ಲರಿಗೂ ಒಳ್ಳೆಯ ರೀತಿಯಲ್ಲಿ ಪ್ರೋಗ್ರಾಂನಲ್ಲಿ ಭಾಗವಹಿಸಿ ನೀವೆಲ್ಲರೂ ವಿನ್ ಆಗಬೇಕು ಎಂದು ಎಲ್ಲರಿಗೂ ಶುಭ ಹಾರೈಸಿದವರು. ಆಮೇಲೆ ಇನ್ನೊಂದು ಪ್ರಮುಖವಾದ ವಿಷಯ, ಮಿಸ್ಟರ್ ಆರ್ ವಿ ಅವರನ್ನ ಇನ್ವೈಟ್ ಮಾಡುವುದಕ್ಕೆ ವೆಲ್ಕಮ್ ಸ್ಪೀಚ್ ಕೊಡಲು ನಮ್ಮ ಕ್ಲಾಸ್ನಿಂದ ಒಬ್ಬ ಸ್ಟೂಡೆಂಟನ್ನು ನಾವು ಚೂಸ್ ಮಾಡಬೇಕು. ತುಂಬ ಸ್ಟೂಡೆಂಟ್ ನಮ್ಮ ಕ್ಲಾಸ್ನಿಂದ ಪ್ರೋಗ್ರಾಂನಲ್ಲಿ ಪಾರ್ಟಿಸಿಪೇಟ್ ಮಾಡುವುದರಿಂದ ಇದನ್ನು ನಮ್ಮ ಹತ್ತಿರವೇ ಮಾಡಲು ಹೇಳಿಬಿಟ್ಟಿದ್ದಾರೆ ನಮ್ಮ ಪ್ರಿನ್ಸಿಪಲ್ ಸರ್. ಅದರಿಂದ ಯಾರನ್ನ ವೆಲ್ಕಮ್ ಸ್ಪೀಚ್ ಕೊಡಲು ಕರೆಯಬಹುದು ಅಂತ ನೀವೇ ಯೋಚಿಸಿ ಹೇಳಿ ಎಂದು ಅವರು ಹೇಳಿದರು. ವಿದ್ಯಾರ್ಥಿಗಳು ತಮಗೆ ತಾವೇ ಪಿಸುಗುಟ್ಟುಕೊಳ್ಳತೊಡಗಿದರು. ಮೊನಾಲಿಯೋ ತಾನಾಗಿಯೇ ಎದ್ದು ನಿಂತವಳು, ಮ್ಯಾಮ್, ನಾನೇ ವೆಲ್ಕಮ್ ಸ್ಪೀಚ್ ಕೊಡ್ತೀನಿ ಮ್ಯಾಮ್. ನನ್ನನ್ನು ಬಿಟ್ಟು ಬೇರೆ ಯಾರಿಂದ ಇಲ್ಲಿ ಅದನ್ನು ಮಾಡಲು ಸಾಧ್ಯ ಎಂದು ತಲೆಯನ್ನ ಸವರುತ್ತಾ ಗರ್ವದಿಂದ ಅವಳು ಹೇಳಿದಳು. ಕ್ಲಾಸ್ ಟೀಚರ್ ಅವಳನ್ನು ಒಂದು ರೀತಿಯಾಗಿ ನೋಡಿದವರು, ನೀನು ವೆಲ್ಕಮ್ ಸ್ಪೀಚ್ ಕೊಡಲಿದ್ದೀಯಾ? ಈ ಕಾಲೇಜು ಪೂರ್ತಿ ನಿನಗೆ ಏನ್ ಹೆಸರು ಹೇಗಿದೆ ಅಂತ ನಿನಗೆ ಗೊತ್ತಿದೆ ತಾನೆ? ನೀನು ಓದುವ ವಿಷಯದಲ್ಲೂ ಕೂಡ ಬ್ಯಾಡ್ ಸ್ಟೂಡೆಂಟ್ ಆಗಿರುವುದರಲ್ಲಿ ನಾನು ಏನು ಹೇಳುವುದಿಲ್ಲ. ಆದರೆ ಹೀಗೆ ಗರ್ವದಿಂದ ಮಾತನಾಡುವುದೇ ನನಗೆ ಇರಿಟೇಟ್ ಆಗುವುದು. ಇನ್ನೊಂದು ವಿಷಯ ನಿನಗೆ ಗೊತ್ತಾ? ಪ್ರಿನ್ಸಿಪಲ್ ನಿನ್ನನ್ನು ಯಾವುದೇ ಪ್ರೋಗ್ರಾಂನಲ್ಲೂ ಭಾಗವಹಿಸಬಾರ್ದು ಅಂತ ಹೇಳಿದ್ದಾರೆ ಎಂದು ಅವರು ಹೇಳಲು ಅದನ್ನು ಕೇಳಿದ ಇಡೀ ಕ್ಲಾಸ್ ಒಮ್ಮೆಲೆ ಗುಬೀರ್ ಎಂದು ನಕ್ಕು ಬಿಟ್ಟಿತು. ಮೊನಾಲಿಗೆ ಇದರಲ್ಲಿ ದೊಡ್ಡ ಅವಮಾನವಾಗಿ ಹೋಯಿತು. ನಾನು ಯಾಕೆ ಪ್ರೋಗ್ರಾಂನಲ್ಲಿ ಪಾರ್ಟಿಸಿಪೇಟ್ ಮಾಡಬಾರ್ದು ಮ್ಯಾಮ್? ಯಾಕೆ ನನ್ನನ್ನು ಮಾತ್ರ ನೀವು ಹೀಗೆ ಹೇಳ್ತಿದ್ದೀರಾ ಎಂದು ಕೋಪದಿಂದ ಕೇಳಲು, ಲಿಸನ್ ಮೊನಾಲಿ, ಈಗ ತಾನೇ ನಿನ್ನ ಬಗ್ಗೆ ಒಂದು ಕಂಪ್ಲೇಂಟ್ ಪ್ರಿನ್ಸಿಪಲ್ ಹತ್ರ ಹೋಗಿದೆ. ಅದು ಏನು ಕಂಪ್ಲೇಂಟ್ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಇಂತಹ ಒಂದು ಸಿಚುಯೇಷನ್ನಲ್ಲಿ ಸರ್ ನಿನ್ನನ್ನು ಹೇಗೆ ಪಾರ್ಟಿಸಿಪೇಟ್ ಮಾಡಲು ಅಲೋ ಮಾಡ್ತಾರೆ? ಅದಕ್ಕಾಗಿಯೇ ನಿನ್ನನ್ನು ಬೇಡ ಅಂತ ಹೇಳಿಬಿಟ್ಟಿದ್ದಾರೆ. ಇನ್ನೊಂದು ವಿಷಯ, ಇದನ್ನು ನಾನು ಹೇಳಿಬಿಡ್ತೀನಿ, ಸ್ಟೂಡೆಂಟ್ ನಿಮ್ಮೆಲ್ಲರ ಹತ್ತಿರವೂ ಹೇಳಬೇಕು ಅಂತ ಅಂದುಕೊಳ್ತೀನಿ. ಸರ್ ಅವರ ಪರ್ಸ್ನಲ್ ಒಪಿನಿಯನ್, ನಮ್ಮ ಕ್ಲಾಸ್ನಿಂದ ವೆಲ್ಕಮ್ ಸ್ಪೀಚ್ ಕೊಡುವುದಕ್ಕೆ ಹರ್ಷಿಕಾ ತಾರಗ ಇದ್ದಾರೆ, ಚೆನ್ನಾಗಿರುತ್ತದೆ ಅಂತ ಹೇಳಿದ್ದಾರೆ. ನಿಮ್ಮೆಲ್ಲರಿಗೂ ಏನಿಷ್ಟ ಅಂತ ಹೇಳಿ ಎಂದು ಅವರು ಕೇಳಿದರು. ಮ್ಯಾಮ್, ಓಕೆ ಮ್ಯಾಮ್, ನಮ್ಮೆಲ್ಲರಿಗೂ ಇದರಲ್ಲಿ ಸಮ್ಮತಿ ಇದೆ. ಹರ್ಷಿಕಾನೇ ಇದನ್ನ ಮಾಡಲಿ ಎಂದು ಒಟ್ಟಾಗಿ ಎಲ್ಲರೂ ಕೂಗಿದರು. ಪಿಳಿ ಪಿಳಿ ಕಣ್ಣು ಬಿಡುತ್ತಾ ಎದ್ದು ನಿಂತಳು ಹರ್ಷಿಕಾ. ಮ್ಯಾಮ್, ನಾನು ಹೇಗೆ ಎಂದು ಅವಳು ಕೈಗಳನ್ನು ಒಸೆಯುತ್ತಾ ಕೇಳಲು, ಇಲ್ಲಿ ನೋಡು ಹರ್ಷಿ, ನೀನು ಕ್ಲಾಸ್ನಲ್ಲಿ ನಂಬರ್ 1 ಸ್ಟೂಡೆಂಟ್. ಸರಿ, ಅದನ್ನ ಕೂಡ ಬಿಡು. ನಿನ್ನ ಹತ್ತಿರ ಕಮ್ಯುನಿಕೇಷನ್ ಸ್ಕಿಲ್ ತುಂಬ ಚೆನ್ನಾಗಿದೆ. ಇಂಗ್ಲಿಷ್ನಲ್ಲಿ ನೀನು ತುಂಬ ಚೆನ್ನಾಗಿ ಪೊಯೆಟ್ ಆಗಿ ಮಾತನಾಡ್ತೀಯ. ಇದು ಒಂದೇ ಸಾಕಲ್ವಾ ಎಂದು ಅವರು ಹೇಳಿದರು. ಮೊನಾಲಿ ಅಷ್ಟರಲ್ಲೇ ಮಧ್ಯ ಪ್ರವೇಶಿಸಿ, ಮ್ಯಾಮ್, ನಾನು ಕೂಡ ಇಂಗ್ಲಿಷ್ನಲ್ಲಿ ಮಾತನಾಡ್ತೀನಿ. ನನಗೆ ಆ ಆಪರ್ಚುನಿಟಿಯನ್ನು ಕೊಡಬಹುದಲ್ಲ ಎಂದು ಕೋಪದಿಂದ ಕೇಳಲು, ಮೊನಾಲಿ, ನಿನಗೆ ನಾನು ಏನು ಮಾತನಾಡಬಾರ್ದು ಅಂತ ಆಲ್ರೆಡಿ ಹೇಳಿಯಾಗಿದೆ. ಪ್ರೋಗ್ರಾಂನಲ್ಲಿ ನೀನು ಪಾರ್ಟಿಸಿಪೇಟ್ ಮಾಡಲು ನಿನಗೆ ಅಲೋಡ್ ಇಲ್ಲ. ಸೊ ನೀನು ಸುಮ್ಮನೆ ಕುಳಿತುಕೊಳ್ತೀಯಾ ಎಂದು ಅವರು ಕೋಪದಿಂದ ಹೇಳಲು, ಎಲ್ಲರ ಮುಂದೆಯೂ ಹರ್ಷಿಕಾಳಿಂದಲೇ ತಾನು ಅವಮಾನಕ್ಕೊಳಗಾಗಿದ್ದನ್ನ ಎಣಿಸಿ ಮನಸ್ಸಿನಲ್ಲೇ ಹಲ್ಲು ಕಚ್ಚಿಕೊಂಡವಳು ಅವಮಾನದೊಂದಿಗೆ ಅಲ್ಲಿದ್ದ ತನ್ನ ಸೀಟ್ನಲ್ಲಿ ಕೋಪದಿಂದ ಕುಳಿತುಕೊಂಡಳು. ಅಷ್ಟರಲ್ಲೇ ಹರ್ಷಿಕಾ, ಮ್ಯಾಮ್, ಇಲ್ಲ ಮ್ಯಾಮ್, ನಾನಿದನ್ನ ಮಾಡಲ್ಲ. ನನಗೆ ಬದಲು ಬೇರೆ ಸ್ಟೂಡೆಂಟ್ ಯಾರನ್ನಾದರೂ ಮಾಡಲು ಹೇಳಿ. ಯಾಕೆ, ರೋಸ್ಲಿನ್ ಕೂಡ ಚೆನ್ನಾಗಿ ಇಂಗ್ಲಿಷ್ ಮಾತನಾಡ್ತಾಳೆ. ನೀನು ಅವಳನ್ನೇ ವೆಲ್ಕಮ್ ಸ್ಪೀಚ್ ಕೊಡಲು ಹೇಳಿ ಮ್ಯಾಮ್ ಎಂದು ತನ್ನ ಗೆಳತಿಯನ್ನ ಹರ್ಷಿಕಾ ಸಿಲುಕಿಸಿ ಬಿಡಲು, ಏನೇ, ನಿನಗೆ ನಾನು ಏನು ಪಾಪ ಮಾಡಿದ್ದೆ? ನನ್ನನ್ನು ಯಾಕೆ ಸಿಲುಕಿಸುತ್ತಿದ್ದೀಯಾ ಎಂದು ತನ್ನ ಗೆಳತಿಯ ಕೈಯನ್ನು ವೇಗವಾಗಿ ಚಿವುಟಿದಳು. ನಾನಿಲ್ಲ ಮ್ಯಾಮ್, ನನ್ನಿಂದ ಇದನ್ನು ಮಾಡಲು ಸಾಧ್ಯವಿಲ್ಲ. ನನಗೆ ಇಂಗ್ಲಿಷ್ ಅಷ್ಟಾಗಿ ಬರಲ್ಲ ಎಂದು ಅವಳು ಆತಂಕದಿಂದ ಹೇಳಲು, ಕ್ಲಾಸ್ ಅವಳು ಹೇಳಿದ್ದನ್ನು ಕೇಳಿ ನಕ್ಕು ಬಿಟ್ಟಿತು. ಅವರಿಬ್ಬರು ಮಾಡುವ ಆಟಗಳನ್ನು ಕಂಡು ಶಿಕ್ಷಕರಿಗೆ ನಗು ಬಂದು ಬಿಟ್ಟಿತು. ಏನಮ್ಮ, ನೀವಿಬ್ರು ಮಕ್ಕಳ ತರಹ ಮಾಡ್ತಾ ಇದ್ದೀರಾ? ನಿಮ್ಮನ್ನೆಲ್ಲ ಇಟ್ಕೊಂಡು ಏನು ಮಾಡೋದು ಅಂತ ನನಗೆ ಗೊತ್ತಾಗ್ತಿಲ್ಲ ಎಂದು ತಲೆಯ ಮೇಲೆ ಹೊಡೆದುಕೊಂಡವರು, ಇಲ್ಲಿ ನೋಡು ಹರ್ಷಿಕಾ, ನೀನೇ ವೆಲ್ಕಮ್ ಸ್ಪೀಚ್ ಕೊಡ್ತೀಯಾ? ಇದು ನನ್ನ ಆರ್ಡರ್ ಎಂದು ಹೇಳಿದವರು ವಿದ್ಯಾರ್ಥಿಗಳ ಕಡೆ ತಿರುಗಿ,
ಏನ್ ಸ್ಟೂಡೆಂಟ್, ನಿಮ್ಮೆಲ್ಲರಿಗೂ ಓಕೆ ತಾನೇ ಇದು ಎಂದು ಕೇಳಿದರು. ಓಕೆ ಮ್ಯಾಮ್ ಎಂದರು ಎಲ್ಲರೂ ಒಂದೇ ಕೂಗಿನಲ್ಲಿ. ಓಕೆ, ಎಲ್ಲರೂ ಪ್ರೋಗ್ರಾಂಗೆ ಪ್ರಾಕ್ಟೀಸ್ ಮಾಡಲು ಸ್ಟಾರ್ಟ್ ಮಾಡಿಬಿಡಿ. ಹರ್ಷಿ, ನೀನು ವೆಲ್ಕಮ್ ಸ್ಪೀಚ್ನಲ್ಲಿ ಏನು ಮಾತನಾಡಬೇಕು ಅನ್ನೋದನ್ನ ನಿನಗೆ ಅನಿಸಿದ್ದನ್ನು ಬರೆದುಕೊಂಡು ಬಂದು ನನ್ನ ಹತ್ತಿರ ಕೊಡು. ಅದರಲ್ಲಿ ಏನಾದರೂ ಕರೆಕ್ಷನ್ ಇದ್ದರೆ ನಾನು ಹೇಳ್ತೀನಿ, ಇಲ್ಲ ಅಂದರೆ ನಾನೇ ನಿನಗೆ ಬರೆದು ಕೊಡ್ತೀನಿ ಎಂದು ಹೇಳಿದವರು ತರಗತಿಯನ್ನ ಬಿಟ್ಟು ಹೊರಟು ಹೋದರು. ಪಿಶಾಚಿ, ಏನೇನು ಕೆಲಸ ಮಾಡ್ತಿದ್ದೆ ನೋಡು ಇದು ಎಂದು ತನ್ನ ಗೆಳತಿಯ ತಲೆ ಮೇಲೆ ಮೊಟಕಿದಳು ರೋಸ್ಲಿನ್. ಮುಂದುವರಿಯುವುದು ಮುಂದಿನ ಭಾಗದಲ್ಲಿ. ಕತೆ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಹಾಗೆ ಸಪೋರ್ಟ್ ಮಾಡ್ತಾ ಇರಿ. ಹಾಗೆ ಸಬ್ಸ್ಕ್ರೈಬ್ ಕೂಡ ಆಗಿ. ಥ್ಯಾಂಕ್ ಯು.